ತಮಿಳ್ನಾಡಲ್ಲಿ ವಿಜಯ್ ಸರ್ ಸಿಎಂ ಆಗಿದ್ದಾರೆ. ಇವತ್ತು ಅವ್ರು ಎಷ್ಟೆಲ್ಲ ಅಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಆ ತರ ಸಿಎಂ ನಮಗೆ ಬೇಕು. ಆ ತರ ಸಿಎಂ ನಾವು ನೋಡ್ಬೇಕಂದ್ರೆ ಉಪೇಂದ್ರ ಸರ್ ಬರಬೇಕು ಅಂತ ನನ್ನ ಆಸೆ. ಮಿಸ್ಟರ್ ಡಿ.ಕೆ. ಶಿವಕುಮಾರ್ಗೆ ಖುಷಿ ಎಷ್ಟಾಗಿತ್ತು ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆಯ್ತು. ಜೊತೆಲಿ ನಮ್ಮ ಯಜಮಾನ್ರು ತೀರೋದ್ರು. ಒಬ್ರಿಗೆ ಇವಾಗ ಮಾಡಕ್ ಕೇಳಕ್ ಹೋದ್ರೆ ನಡೀತಾ ಇದ್ದ ಕೂಪನ್ನು ರದ್ದಾಗೋಯ್ತು. ಇಲ್ಲ ಮೇಡಮ್, ಇಲ್ಲ ಏನಿಲ್ಲ ಮೇಡಮ್. ದುಡ್ಡು ನಮ್ಮಿಂದಾನೆ ತಗೊಂತಿದ್ದೀರ ಅಂತ ಕೆಲಸ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿಮಗೆ? ಬರೀ ಕುತ್ತಲ್ಲಿ ನೋಡೋದಲ್ಲ, ಹೊರಗಡೆ ಪ್ರಪಂಚ ಸುತ್ತಿ ನೋಡಿದಾಗ ಗೊತ್ತಾಗೋದು ಮನುಷ್ಯ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ. ತುಂಬಾ ಕಷ್ಟ ಇದೆ ಕರ್ನಾಟಕದಲ್ಲಿ. ಟೀಕೆ ಮಾಡೋರ್ ಬಗ್ಗೆ ತಲೆಗೆಡ್ಸ್ಕೊಂಡ್ಬಾರ್ದು. ಕೆಲಸ ಮಾಡ್ತಾ ಇರ್ಬೇಕು ಮೇಡಮ್. ಎಸ್ಪೆಷಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಏರಿಯಾಲಿ ಬದಲಾವಣೆ ಬಹಳಷ್ಟು ಬೇಕಾಗಿದೆ. ಸಿಂಗಪುರ್ ಸಿಟಿ ಅಂತ ಹೇಳ್ಕೊಳೋದು ದೊಡ್ಡದಲ್ಲ, ಸಿಂಗಪುರ್ ಸಿಟಿ ಆಗಿರ್ಬೇಕು. ನಮ್ಮಂತರ ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ಅಲ್ಲಿಗೆ ಹೋದ್ರೆ ನಮಗ್ ಗೊತ್ತಿಲ್ಲ, ಬಂದಾಗ ಬನ್ನಿ ಅಂತಾರೆ. ತಿರುಗಿ ಸಾಕಾಗ 1 ವರ್ಷದಿಂದ ಸುಮ್ಮನೆ ಆಗೋ. ರೋಡ್ಗಳು ಈ ತರ ಹಾಳಾದಾಗ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಗಾಡಿ ಗುಂಡಿಯಲ್ಲಿ ಬಿದ್ದಾಗ ಆ ಗಾಡಿ ಫೀಲ್ ಅವ್ರಿಗೆ ಓನರ್ಗೆ ಆಗತ್ತಲ್ವಾ, ಆ ಫೀಲ್ ಅವ್ರಿಗೂ ಆಗ್ಬೇಕು. ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಇವಾಗ ಸಿಎಂ ಯಾರು ಹೇಳಿ? ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಬೆಂಗಳೂರು ಹೇಗಾಗಬಹುದು? ಏನಾದ್ರೂ ನಿರೀಕ್ಷೆಗಳಿದ್ಯಾ? ಇದೆಲ್ಲವನ್ನ ಬೆಂಗಳೂರಿನ ಜನರ ಬಳಿನೇ ಕೇಳೋಣ. ಯಾಕೆಂದ್ರೆ ಬೆಂಗಳೂರು ಅಂದ ತಕ್ಷಣ ಗ್ರೀನ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅನ್ನೋ ಹೆಸರು ಜೊತೆಗೆ ಗಾರ್ಬೇಜ್ ಸಿಟಿ ಅಂತಾನು ಅಂತಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ, ಡಿ.ಸಿ.ಎಂ ಆಗಿದ್ದಾಗ. ಈಗ ಸಿಎಂ ಆಗಿದ್ದಾರೆ. ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ಬ್ಯಾಡ್ ಬೆಂಗಳೂರು ಮಾಡಿದ್ದಾರೆ ಅಂತಾನು ಕೆಲವರು ಹೇಳ್ತಾರೆ. ಆದ್ರೆ ಆ ಒಂದು ಕಳಂಕದಿಂದ ದೂರ ತರೋದಕ್ಕೆ ನಿಜಕ್ಕೂ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರಾಗಿ ಮಾಡ್ತಾರಾ? ಏನೆಲ್ಲಾ ಯೋಜನೆಗಳನ್ನ ಕೈಗೆತ್ಕೊಂಡ್ರೆ ಒಳ್ಳೇದು? ಹಾಗೆ ಬೆಂಗಳೂರಿನ ಜನಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಏನೇನ್ ಎಕ್ಸ್ಪೆಕ್ಟೇಷನ್ ಇದೆ, ಏನೇನ್ ಆಗ್ಬೇಕು ಬೆಂಗಳೂರಿಗೆ, ಏನೆಲ್ಲ ಸಮಸ್ಯೆಗಳಿದೆ, ಇದೆಲ್ಲದ್ರ ಬಗ್ಗೆ ಏನೇನ್ ಮಾತಾಡ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಮೇಡಮ್, ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ರೋಡ್ಗಳು ಸರಿ ಇಲ್ಲ. ರೋಡ್ಗಳು ಸರಿ ಆಗ್ಬೇಕು. ತುಂಬಾ ಹಾಳಾಗಿದೆ ರೋಡ್ಗಳು. ಅದ್ರ ಕಡೆ ಯಾರು ಗಮನ ಕೊಡ್ತಾ ಇಲ್ಲ. ಯಾಕಂದ್ರೆ ಹೊಸದಾಗಿ ಗಾಡಿಗಳು ತಗೊಂಡಿರ್ತಾರೆ. ಅವ್ರು ತಗೊಂಡಿರೋದಕ್ಕೇನು ಒಂದು ಅಮೌಂಟ್ ಎಷ್ಟು ಕೊಟ್ಟು ತಗೊಂಡಿದ್ದಾಗ ಅದಕ್ಕೆ ಒಂದು ಸ್ಯಾಕ್ರಿಫೈಸ್ ಅನ್ಸ್ಬೇಕು. ರೋಡ್ಗಳು ಈ ತರ ಹಾಳಾದಾಗ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಗಾಡಿ ಗುಂಡಿಯಲ್ಲಿ ಬಿದ್ದಾಗ ಆ ಗಾಡಿ ಫೀಲ್ ಅವ್ರಿಗೆ ಓನರ್ಗೆ ಆಗತ್ತಲ್ವಾ, ಆ ಫೀಲ್ ಅವ್ರಿಗೂ ಆಗ್ಬೇಕು. ಯಾಕಂದ್ರೆ ಇವ್ರು ಬರ್ತಾರೆ, 0 ಟ್ರಾಫಿಕ್ ಅಲ್ಲಿ ಹೋಗ್ಬಿಡ್ತಾರೆ. ಬಟ್ ಜನಗಳು ಪಡ್ತಿರೋ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ಆ ಕಷ್ಟ ಈಗ ಹೌದು, ಬಸ್ ಫ್ರೀ ಕೊಟ್ಟಿದ್ದಾರೆ, ಮಕ್ಕಳಿಗೆ ಪಾಸ್ ಎಲ್ಲ ಫ್ರೀ ಮಾಡಿದ್ದಾರೆ, ಹೌದು. ಬಟ್ ಜನಗಳ ಕಷ್ಟ ಯಾಕೆ ನೋಡ್ತಾ ಇಲ್ಲ? ಬರೀ ಮಕ್ಕಳು, ಬರೀ ಹೆಣ್ಮಕ್ಳದೇ ನೋಡ್ತಾ ಇದಾರ? ಬರೀ ಎಲ್ಲಾ ಜನಗಳದ್ದು ಕಷ್ಟ ನೋಡ್ಬೇಕು ತಾನೆ. ಈ ನೋಡಿ, ಈಗ ತಮಿಳ್ನಾಡಲ್ಲಿ ವಿಜಯ್ ಸರ್ ಸಿಎಂ ಆಗಿದ್ದಾರೆ. ಇವತ್ತು ಅವ್ರು ಎಷ್ಟೆಲ್ಲ ಅಲ್ಲಿ ಚೇಂಜ್ ಮಾಡ್ತಾ ಇದಾರೆ. ಆ ತರ ಸಿಎಂ ನಮಗೆ ಬೇಕು. ನಮ್ಮ ಕರ್ನಾಟಕಕ್ಕೆ ನಮಗೆ ಆ ತರ ಸಿಎಂ ಬೇಕು. ನಾವು ಆ ತರ ಸಿಎಂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ. ಆ ತರ ಸಿಎಂ ನಾವು ನೋಡ್ಬೇಕಂದ್ರೆ ಉಪೇಂದ್ರ ಸರ್ ಬರ್ಬೇಕು ಅಂತ ನನ್ನ ಆಸೆ. ಅವರೇ ಒಂದ್ ರೀತಿಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಎಲ್ಲಾ ಜನರೇ ಆಗ್ಬೇಕು, ಪ್ರಜೆಗಳಿಂದಾನೇ ಆಗ್ಬೇಕು ಅಂತ. ಸೊ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಮೇಡಮ್, ಪ್ರಜೆಗಳಿಂದ ಆಗ್ಬೇಕು ಅಂದ್ರೆ ಈಗ ಟ್ಯಾಕ್ಸ್ ನಾವೇ ಕಟ್ತೀವಿ. ಎಲ್ಲದೂ ನಮ್ಮಿಂದಾನೆ ತಾನೇ ದುಡ್ಡು ಹೋಗೋದು. ದುಡ್ಡು ನಮ್ಮಿಂದಾನೆ ತಗೊಂತಿದ್ದೀರ ಅಂತ ಕೆಲಸ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿಮಗೆ? ನಿಮ್ದು ಮಾತ್ರ ನೀವು ಆರಾಮ ಮಾಡ್ಕೊಂತ ಇದ್ರ, ನಮ್ಮ ಕೆಲ್ಸನೂ ನೋಡ್ಕೊಬೇಕಲ್ವಾ? ಈಗ ನಾವು 4 ಕಾಸು ಕಷ್ಟಪಟ್ಟೆ ತಾನೇ, ದುಡಿಮೆ ಮಾಡೇ ತಾನೇ ನಾವು ಎಲ್ಲ ಟ್ಯಾಕ್ಸ್ ನ ಕಟ್ತಿರೋದು. GST ಕಟ್ತಾ ಇದೀವಿ. ಏನೇ ಒಂದ್ ಬಂದ್ರು ನಾವು ಅದನ್ನ ಸ್ಪೇಸ್ ಮಾಡ್ತಾ ಇದೀವಿ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ನಾವ್ ಎಲ್ಲದಕ್ಕೂ ಸ್ಪೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ಅವರು ಅರ್ಥ ಮಾಡ್ಕೊಬೇಕು. ತುಂಬಾ ಜನ ಕಷ್ಟ ಪಡ್ತಾ ಇದಾರೆ. ಬರೀ ಕುತ್ತಲ್ಲಿ ನೋಡೋದಲ್ಲ, ಹೊರಗಡೆ ಪ್ರಪಂಚ ಸುತ್ತಿ ನೋಡಿದಾಗ ಗೊತ್ತಾಗೋದು ಮನುಷ್ಯ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ. ತುಂಬಾ ಕಷ್ಟ ಇದೆ ಕರ್ನಾಟಕದಲ್ಲಿ. ಹೊರಗಡೆ ದೇಶದಲ್ಲೆಲ್ಲ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ಇವತ್ತು ನಮ್ಮ ಕರ್ನಾಟಕ ಯಾಕೆ ಇಂಪ್ರೂವ್ ಆಗಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ರಾಜಕೀಯ ಅನ್ನೋದೇ ಸರಿ ಇಲ್ಲ. ನಾನ್ ಹೇಳೋದು ಅದಕ್ಕೇನಂದ್ರೆ ವಿಜಯ್ ಸರ್ ಅಂತ ಸಿಎಂ ಬರ್ಬೇಕು. ಅವ್ರು ನೋಡಿ ಇವತ್ತು ಎಷ್ಟೆಲ್ಲ ಚೇಂಜ್ ಮಾಡಿದಾರೆ. ಈ ತಮಿಳ್ನಾಡು ಹೇಳ್ತೀನಿ ಅಂತಲ್ಲ, ಬಟ್ ಅಂತ ಒಬ್ಬ ಸಿಎಂ ಇವತ್ತು ಅಷ್ಟೆಲ್ಲ ಬಾರ್ನ ಕ್ಲೋಸ್ ಮಾಡಿ ಅಷ್ಟೆಲ್ಲ ಅವ್ರು ಮೇಂಟೈನ್ ಮಾಡ್ತಾ ಇದಾರೆ ಅಂದ್ರೆ ಅದು ಸುಮ್ನೆ ಅಲ್ಲ. ಅವ್ರು ಮುಂಚೆಯಿಂದನೂ ನಾನು ಈ ತರ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡ್ ಬಂದವರು. ಅದೇ ತರ ನಾನು ನಮ್ಮಲ್ಲೂ ಚೇಂಜಸ್ ನೋಡ್ಬೇಕು ಅಂದ್ರೆ ಉಪೇಂದ್ರ ಸರ್ ಬರ್ಬೇಕಂತ ನಾನು ಇಷ್ಟಪಡ್ತೀನಿ. ಇವಾಗೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಒಂದಷ್ಟು ಹೋಪ್ಸ್ ಕೂಡ ತುಂಬಾ ಜನಕ್ಕಿದೆ, ಅದರಲ್ಲೂ ಯೂತ್ಸ್ಗೆ. ಜೆನ್ಸಿಗಳಿಗಂತೂ ತುಂಬಾ ಫೇವ್ರೇಟ್ ಆಗ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಜೆನ್ಸಿ ನೀವೇ ನೋಡಿರ್ತೀರಾ, ಕಮಲದಿಂದ ಕಾಕ್ರೋಚ್ ಅನ್ನೋ ತರಕ್ಕೆಲ್ಲ ಒಂದಷ್ಟು ವೈರಲ್ ಆದಂತ ಪೋಸ್ಟ್ಗಳು. ಸೊ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಚಾನ್ಸ್ ಇದೆ ಅಂತ ಅನ್ಸುತ್ತಾ? ಮೇಡಮ್, ಇವಾಗ ವೈರಲ್ ಅನ್ನೋದು ಕಾಮನ್. ಯಾಕಂದ್ರೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ. ಎಂತವ್ರು 1 ನಿಮಿಷದಲ್ಲಿ ಫೇಮಸ್ ಆಗ್ತಾರೆ. ಏನಕ್ಕೆ? ಸೋಷಿಯಲ್ ಮೀಡಿಯಾ. ಇವತ್ತು ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನ ಲೈಫ್ ಕಟ್ಕೊಂಡಿದ್ದಾರೆ. ಇವತ್ತು ರಾಜಕೀಯದವ್ರು ಬಂದು ಲೈಫ್ ಕಟ್ಟಿಲ್ಲ. ಇವತ್ತು ತುಂಬಾ ಜನ ಸೋಷಿಯಲ್ ಮೀಡಿಯಾದಿಂದ ಲೈಫ್ ಕಟ್ಕೊಂಡಿದ್ದಾರೆ. ಇವತ್ತು ಅಂತವರೆಲ್ಲ ಸಕ್ಸಸ್ ಆಗ್ತಿದ್ದಾರೆ ಅಂದ್ರೆ ಏನಕ್ಕೆ? ಸೋಷಿಯಲ್ ಮೀಡಿಯಾ. ಇವತ್ತು ಸೋಷಿಯಲ್ ಮೀಡಿಯಾ ಟೀಕೆ ಮಾಡೋದು ಅದೆಲ್ಲ ಕಾಮನ್. ನಾವು ಅದನ್ನ ಬಿಟ್ಟಾಕಿ ನಾವೇನ್ ಕೆಲಸ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡಬೇಕು. ಟೀಕೆ ಮಾಡೋರ್ ಬಗ್ಗೆ ತಲೆಗೆಡ್ಸ್ಕೊಂಡ್ಬಾರ್ದು. ಕೆಲಸ ಮಾಡ್ತಾ ಇರ್ಬೇಕು ಮೇಡಮ್. ರೋಡ್ಗಳು ಸರಿ ಮಾಡಿ, ಜನಗಳು ಒಳ್ಳೇದ್ ಮಾಡಿ. ನೀವು ಸಿಎಂ ಆಗಿದ್ರೆ ನಮಗೆ ಖುಷಿನ, ನಮ್ಗೆ ಏನು ಬೇಜಾರಿಲ್ಲ. ಬಟ್ ಜನಕ್ಕೆ ಒಳ್ಳೇದ್ ಮಾಡಿ ಅಷ್ಟೇ ನಾವು ನಿಮ್ಮಲ್ಲಿ ಕೇಳ್ಕೊಳೋದು. ಡಿ.ಕೆ. ಶಿವಕುಮಾರ್ ಅವರಿಂದ ಈ ಎಕ್ಸ್ಪೆಕ್ಟೇಷನ್ ಇದೆಯಾ? ಇರೋ 2 ವರ್ಷ ಕಮ್ಮಿ ಅವಧಿ ಅಂತ ಅನ್ಸಿದ್ರು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗುತ್ತೆ ಅನ್ಸುತ್ತಾ?
ಮೇಡಮ್ ಕರ್ನಾಟಕದಲ್ಲಿ ಎಲ್ಲ ಇಂಪ್ರೂವ್ ಆಗಿದೆ, ಬೆಂಗಳೂರು ಇಂಪ್ರೂವ್ ಆಗಿದೆ, ಶಿವಮೊಗ್ಗ ಇಂಪ್ರೂವ್ ಆಗಿದೆ, ಎಲ್ಲದೂ ಇಂಪ್ರೂವ್ ಆಗಿದೆ. ಇಂಪ್ರೂವ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ರೋಡ್ಗಳು ತುಂಬಾ ಹಾಳಾಗಿದೆ, ಜನ ತುಂಬಾ ಕಷ್ಟ ಪಡ್ತಿದ್ದಾರೆ. ಈಗ ಎಲ್ಲಾ ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಣುತ್ತೆ, ಬಟ್ ಒಳಗಡೆ ಹೋಗಿ ನೋಡಿದಾಗ ಮಾತ್ರ ನಿಮಗೆ ಕಡೆ ಬಡವರು ಕಾಣ್ತಾರೆ. ಆ ಕಡೆ ಬಡವರ ಕಡೆ ಗಮನ ಕೊಡಿ, ಆ ಬಡವ್ರಿಗೆ ಏನಾದ್ರು ಒಳ್ಳೇದ್ ಮಾಡಿ ಅವರು ಒಂದು ಲೈಫಲ್ಲಿ ಏನಾದ್ರು ಮುಂದ್ ಬರೋ ತರ ಮಾಡಿ, ಎಜುಕೇಶನ್ ಅಲ್ಲಿ ಅವ್ರಿಗೆ ಇಂಪ್ರೂವ್ ಮಾಡಿಸಿ, ಮಕ್ಕಳಿಗೆ ಓದ್ಸಕ ವ್ಯವಸ್ಥೆ ಮಾಡಿ, ಇದೆಲ್ಲಾನು ನೀವು ಮಾಡಿ ನಾವು ಖುಷಿ ಪಡ್ತೀವಿ. ನಮಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ಬಹಳ ಸಂತೋಷ ಆಗ್ತಿದೆ. ಆದ್ರೆ ಬಹಳಷ್ಟು ವಿಷಯಗಳು ಇಲ್ಲಿ ಬದಲಾವಣೆ ಎಕ್ಸ್ಪೆಕ್ಟೇಷನ್ ಇದೆ ಜನಗಳಿಂದ. ಅದಾಗ್ಲಿ ಇನ್ಫ್ರಾಸ್ಟ್ರಕ್ಚರು, ರೋಡು, ಕರಪ್ಷನ್ನು, ಇದೆಲ್ಲ ನಮ್ಗಳಿಗೆ ಬೇಕಾಗಿರೋ ಎಕ್ಸ್ಪೆಕ್ಟೇಷನ್ ಬ್ಯಾಂಗ್ಳೂರ್ ಜನಗಳಿಗೆ. ಇದೆಲ್ಲ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದ್ರೆ, ಅದರಲ್ಲಿ ಬದಲಾವಣೆ ಬಂದ್ರೆ ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ಈಗ ಮುಂಚೆ ನಗರಾಭಿವೃದ್ಧಿ ಸಚಿವರಾಗಿದ್ರು. ಸೊ ಬೆಂಗಳೂರಿನ ಪರಿಸ್ಥಿತಿ 3 ವರ್ಷದಲ್ಲಿ ಏನು ಅಂತ ಚೇಂಜಸ್ ಆಗಿದೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಮೇಲೆ ಏನು ಆಗಿಲ್ಲ ಅನ್ನೋದಾದ್ರೆ ಏನಾಗ್ಬೇಕಾಗಿದೆ? ಕೆಲವೊಂದು ಜಾಗದಲ್ಲಿ ಬದಲಾವಣೆ ಕಾಣ್ತಾ ಇದೆ, ಬಟ್ ಬಹಳಷ್ಟು ಜಾಗದಲ್ಲಿ ಬದಲಾವಣೆ ಬೇಕಾಗಿದೆ. ಎಸ್ಪೆಷಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಏರಿಯಾಲಿ ಬದಲಾವಣೆ ಅಂತೂ ಬಹಳಷ್ಟು ಬೇಕಾಗಿದೆ. ಬ್ಯಾಂಗ್ಳೂರು ಇವತ್ತು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾತಾಡತಕ್ಕಾದ ಒಂದು ಜಾಗ, ಆದ್ರೆ ಇಲ್ಲಿ ಆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. IT ಕಂಪನಿಗಳಾಗ್ಲಿ ಬಹಳಷ್ಟು ಜಾಗದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ಇಂಪ್ರೂವ್ಮೆಂಟ್ ಬೇಕಾಗಿದೆ. ಸಿಂಗಪುರ್ ಸಿಟಿ ಅಂತ ಹೇಳ್ಕೊಳೋದು ದೊಡ್ಡದಲ್ಲ, ಸಿಂಗಪುರ್ ಸಿಟಿ ಆಗಿರ್ಬೇಕು. ಅದೇ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಇರೋ ಎಕ್ಸ್ಪೆಕ್ಟೇಷನ್. ಅದನ್ನ ನಮ್ಗೆ ಮಾಡಿಕೊಟ್ರೆ ನಾವು ಅವ್ರನ್ನ ತಲೆ ಮೇಲೆ ಹಿಡ್ಕೊಂತೀವಿ ಅನ್ನೋದು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಕೊಡುವ ವಿಷಯ. ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ಬೇಕಾಗಿತ್ತಾ, ಅಥವಾ ಈ ಚೇಂಜಸ್ ಆಗಿದ್ದು ಒಳ್ಳೇದು ಅಂತ ಅನಿಸ್ತಾ ಇದೆಯಾ? ಹೇಗೆ? ಅದ್ರ ಬಗ್ಗೆ ಅಷ್ಟೊಂದು ಚರ್ಚೆ ಮಾಡಕ್ ಇಷ್ಟಪಡೋದಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಅವರೇ ಆದಂತ ಒಂದು CM ಆಗಿರೋದ್ರಲ್ಲಿ ತುಂಬಾ ಶ್ರಮ ಪಟ್ಟಿದ್ದಾರೆ, ಅವ್ರದ್ದು ಮುಖ್ಯತ್ವ ಇದೆ. ಡಿ ಕೆ ಶಿವಕುಮಾರ್ ಅವರು ನೋಡ್ಬೇಕು, ಈಗ ಅವರು ಬಂದಿದ್ದಾರೆ, ಫಸ್ಟ್ ಟೈಮ್ CM ಆಗಿದ್ದಾರೆ, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಪೊಲಿಟಿಕ್ಸ್ ಅಲ್ಲಿ. ಅವರು ಏನ ಜನಗಳಿಗೆ ಏನ್ ಮಾಡ್ತಾರೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗತ್ತಾ ಇಲ್ವೋ ಅನ್ನೋದು ಇನ್ನೊಂದ್ 2 ವರ್ಷ ಅವರು CM ಆಗಿರೋದ್ರಲ್ಲಿ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾರೆ, ಬೆಂಗಳೂರಿನವರಾಗಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ನನಗಂತೂ ಬಹಳ ಖುಷಿ ಆಯ್ತು. ಮಿಸ್ಟರ್ ಡಿ ಕೆ ಶಿವಕುಮಾರ್ಗೆ ಖುಷಿ ಎಷ್ಟಾಗಿದೋ ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ದಿವಸದಿಂದ ಅವರು ವೆಯ್ಟ್ ಮಾಡಿದ್ದಕ್ಕೆ ಫಲ ಸಿಗ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ. ಲೇಟ್ ಆಯ್ತು ಅನ್ಸ್ತಾ? ಲೇಟ್ ಆಯ್ತು, ಬಟ್ ನಮ್ಮಲ್ಲಿ ಹೇಳ್ತಾರೆ ದೇರ್ ಸೆ ಆಯ್ ದುರುಸ್ತ್ ಆಯ್, ಅಂದ್ರೆ ಲೇಟ್ ಆಯ್ತು ಬಟ್ ಗುಡ್. ಲೇಟ್ ಆದ್ರೂ ಲೇಟೆಸ್ಟ್ ಅಂತೀರಾ? ಇವಾಗ ಬೆಂಗಳೂರಿನವರಾಗಿ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ, ಮುಂಚೆ ನಗರಾಭಿವೃದ್ಧಿ ಸಚಿವರು ಆಗಿದ್ರು. ಈಗ ಸಮಸ್ಯೆಗಳು ತುಂಬಾ ಇದೆ. ಸೊ ಏನೆಲ್ಲ ಸರಿ ಆಗ್ಬೇಕು, ಬೆಂಗಳೂರಲ್ಲಿ ಏನ್ ಆಗ್ಬೇಕು ಅನ್ಸುತ್ತೆ? ಸಮಸ್ಯೆಗಳು ಜಾಸ್ತಿ ಇದೆ, ಬಟ್ ಅದು ಯಾವ ತರ ಅದನ್ನ ಇದು ಮಾಡ್ಬೇಕಂತ ಅದು ಅವ್ರು ಯೋಚನೆ ಮಾಡಬೇಕು, ಮಿಸ್ಟರ್ ಡಿ ಕೆ ಶಿವಕುಮಾರ್. ಸೊ ಥ್ಯಾಂಕ್ ಯು ಸೋ ಮಚ್. ಜೊತೆಲಿ ನಮ್ಮ ಯಜಮಾನ್ರು ತೀರೋದ್ರು. ಒಬ್ರಿಗೆ ಇವಾಗ ಕೇಳಕ್ ಹೋದ್ರೆ ನಡೀತಾ ಇದ್ದಿದ್ ಕೂಪನ್ನು ರದ್ದಾಗೋಯ್ತು. ನಾವು ಹಳ್ಳಿಯಿಂದ ಇಲ್ಲಿ ಬಂದ್ವಿ, 1 ತಿಂಗಳು ಗ್ಯಾಪ್ ಆಯ್ತು ಮೇಡಮ್. ಮತ್ತೆ ಅಲ್ಲಿ ಹೋಗಿದ್ದಕ್ಕೆ ಕೊಡೋದಿಲ್ಲ ಅಂತಂದ್ರು. ಮತ್ತೆ ಅರ್ಜಿ ಹಾಕಕ್ ಹೋದ್ರೆ ಏನಂತಾರೆ, ಸಿಂಗಲ್ ಕೂಪನ್ ಮಾಡಲ್ಲ ಅಂದ್ರೆ ಅದ್ ಯಾವ ನ್ಯಾಯ ಮೇಡಮ್? ರೇಷನ್ ಕಾರ್ಡ್ ಅದ್ ಯಾವ ನ್ಯಾಯ? ಅದೊಂದಿದ್ರೆ ನಮ್ಗೆ ಎಷ್ಟು ಲೈಫ್ ನಿಮ್ಗೂ ಗೊತ್ತಲ್ವಾ. ಇವಾಗ ಗೃಹಲಕ್ಷ್ಮಿ ಬರ್ತಾ ಇದೆ, ಇವಾಗ ಮತ್ತೆ ಇವ್ರೇನೋ ಡಿ ಕೆ ಶಿವಕುಮಾರ್. ಇಲ್ಲ ಮೇಡಮ್, ಇಲ್ಲ, ಏನು ಇಲ್ಲ ಮೇಡಮ್. ನಮ್ಮಂತಾರೆ ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ಅಲ್ಲಿಗೆ ಹೋದ್ರೆ ನಮಗ್ ಗೊತ್ತಿಲ್ಲ, ಬಂದಾಗ ಬನ್ನಿ ಅಂತಾರೆ. ತಿರ್ಗಿ ಸಾಕಾಗ 1 ವರ್ಷದಿಂದ ಸುಮ್ನೆ ಆಗೋದು. ಡಿ ಕೆ ಶಿವಕುಮಾರ್ CM ಆಗಿದಾರಲ್ಲ, ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತಾ? ಏನೋ ಹಂಗ ಅನ್ಸುತ್ತೆ ಮೇಡಮ್, ಎಲ್ಲರೂ ಹಂಗಂತ ಇದಾರೆ. ಅದ್ರಲ್ಲಿ ನಾನು ಒಬ್ಳು ಹೌದು ಅಂತೀನಿ. ಏನೋ ನಮ್ಮಂತರ್ಗೂ ಸ್ವಲ್ಪ ಕರುಣೆ ಇಟ್ಟು ನೋಡ್ಲಿ ಮೇಡಮ್. ಗಂಡ ಹೆಂಡತಿ ಜೊತೆ ಗಂಡ ಸತ್ತ ನೀನು ಒಂಟಿ ಕೂಪನ್ ಮಾಡಲ್ಲ ಅಂದ್ರೆ ಇದು ಯಾವ ನ್ಯಾಯ? ಅವರು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಮಂತರ ಸಹಕಾರ ಮಾಡ್ಬೇಕು ಅವ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.